ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ನಾವು ಪ್ರಾಡಕ್ಟ್ ಲೈಫ್ ಸೈಕಲ್ ಎನ್ನುವ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಒನ್ ಬೈ ಒನ್ ಇಂಪಾರ್ಟೆಂಟ್ ಅಂದ್ರೆ ಸಿಲೆಕ್ಟಿವ್ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನೀವು ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರೆ ನಿಮ್ಮ ವಿಡಿಯೋಸ್ ಅನ್ನ ನೋಡಿದ್ರೆ ಸಾಕ ನೆಟ್ ಸೆಟ್ ಎಕ್ಸಾಮ್ ಕ್ಲಿಯರ್ ಆಗುತ್ತಾ? ಡೆಫಿನೆಟ್ಲಿ ನೋ. ನಾನು ನಿಮಗೆ ಫಾಲ್ಸ್ ಪ್ರಾಮಿಸಸ್ ಮಾಡೋದಿಲ್ಲ. ಇದು ಜಸ್ಟ್ ನಾನು ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಯಾವ ರೀತಿ ನೀವು ಅನಲೈಸ್ ಮಾಡಿ ಓದಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ನನ್ನ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗೋದು ಬೇರೆ, ಇಷ್ಟರ ಮೇಲೆ ನೀವು ಡಿಪೆಂಡ್ ಆದ್ರೆ ನಿಮ್ದು ಕ್ಲಿಯರ್ ಆಗೋದು ಬೇರೆ. ಕ್ಲಿಯರ್ ಆಗೋದಕ್ಕೆ ನೀವು ಸೆಲ್ಫ್ ಸ್ಟಡಿ ಮಾಡಲೇಬೇಕು. ಸೆಲ್ಫ್ ಸ್ಟಡಿ ಮಾಡದೆ ಇಷ್ಟೇ ವಿಡಿಯೋಸ್ ಮೇಲೆ ನೀವು ಡಿಪೆಂಡ್ ಆಗಿದ್ರೆ ಕ್ಲಿಯರ್ ಆಗೋದು ಸಾಧ್ಯ ಇಲ್ಲ. ಈ ವಿಡಿಯೋಸ್ ಅನ್ನ ನಿಮ್ಮ ಪ್ರಿಪರೇಷನ್ ಅಲ್ಲಿ ಒಂದು ಸಪೋರ್ಟ್ ಅಂತ, ಹೆಲ್ಪ್ ಅಂತ ನೀವು ತೆಗೆದುಕೊಳ್ಬೇಕು. ಅದರೊಂದಿಗೆ ನೀವು ಬುಕ್ಸ್ ಅನ್ನ ರೆಫರ್ ಮಾಡಿ ನಿಮ್ಮ ಓನ್ ನೋಟ್ಸ್ ಅನ್ನ ಮಾಡಿ ಓದಬೇಕು. ಆಗ ಮಾತ್ರ ನೀವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋಕೆ ಸಾಧ್ಯ. ಈ ವಿಡಿಯೋಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ ನೋಡಿ. ಒಂದು ಸಬ್ಜೆಕ್ಟ್ ಅಲ್ಲಿ, ಒಂದು ಟಾಪಿಕ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕು, ಇಂಟ್ರೆಸ್ಟ್ ಜನರೇಟ್ ಆಗಬೇಕು ಅಂದ್ರೆ ಆ ಒಂದು ಟಾಪಿಕ್ ಅನ್ನ ನೀವು ಬಿಡಿ ಬಿಡಿಯಾಗಿ ಅನಲೈಸ್ ಮಾಡಿ ಓದಬೇಕು. ಅದು ನಾವಾಗೆ ಓದ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ಕೆಲವೊಂದ್ಸಲ ಟಾಪಿಕ್ಸ್ ಅರ್ಥ ಆಗಲ್ಲ. ಅದೇ ಒಬ್ಬ ಟೀಚರ್ ಪಾಠ ಮಾಡಿದಾಗ ಆ ಒಂದು ಟಾಪಿಕ್ ಅಲ್ಲಿ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಆಗ ನಾವು ನೆಕ್ಸ್ಟ್ ಟಾಪಿಕ್ ಅನ್ನ ಓದೋಕೆ ರೆಡಿ ಆಗ್ತೀವಿ. ಅದಕ್ಕಾಗಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಟರ್ಮ್ ಇಂದ ನೆಕ್ಸ್ಟ್ ಕೆಸೆಟ್ ಎಕ್ಸಾಮ್ ಕಾಲ್ ಫಾರ್ಮ್ ಆದಾಗ ನಾನು ಪರ್ಸನಲ್ ಆನ್ಲೈನ್ ಕ್ಲಾಸಸ್ ಅಂದ್ರೆ ಬ್ಯಾಚ್ ಮಾಡಿ ಆನ್ಲೈನ್ ಕ್ಲಾಸ್ ಅನ್ನ ಝೂಮ್ ಥ್ರೂ ಅಥವಾ ಆನ್ಲೈನ್ ಆಪ್ಸ್ ಥ್ರೂ ಕಂಡಕ್ಟ್ ಮಾಡಬೇಕು ಅಂತ ನನ್ನ ಪ್ಲಾನ್ ಇದೆ. ಬಹಳ ಎನ್ಕ್ವೈರೀಸ್ ಬರ್ತಾ ಇದೆ. ಬಟ್ ನಾನು ಒಂದು ಪ್ರಾಪರ್ ಪ್ಲಾನ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಟರ್ಮ್ ಇಂದ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ತೀನಿ. ಆಗ ನಿಮಗೆ ಪ್ರಾಪರ್ ನೋಟ್ಸ್ ಅನ್ನು ಪ್ರೊವೈಡ್ ಮಾಡ್ತೀನಿ. ಈಗ ನಾನು ಮಾಡ್ತಾ ಇರೋದು ಇದು ಫ್ರೀ ಆಫ್ ಕಾಸ್ಟ್ ಮತ್ತೆ ನಿಮಗೆ ಹೆಲ್ಪ್ ಆಗಲಿ ಅಂತ. ಆದ್ರೆ ನಾನು ಆನ್ಲೈನ್ ಕ್ಲಾಸಸ್ ಅನ್ನು ತೆಗೆದುಕೊಂಡಾಗ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡಬಹುದು. ನನ್ನೊಂದಿಗೆ ನೀವು ದಿನ 1 ಗಂಟೆ 2 ಗಂಟೆ ಡಿಸ್ಕಸ್ ಮಾಡ್ತಾ ಇರ್ತೀರಾ. ಎಲ್ಲ ಸಬ್ಜೆಕ್ಟ್ಸ್ ನಾವು ಒನ್ ಬೈ ಒನ್ ಮಾಡ್ತಾ ಇರ್ತೀವಿ. ಆಗ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡಬಹುದು, ಯು ಕ್ಯಾನ್ ಕ್ಲಿಯರ್ ದ ಎಕ್ಸಾಮ್ ವಿತ್ ಮೀ ಅಂತ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡಬಹುದು. ಆಗ ನಾವು ಕ್ವಶನ್ ಆನ್ಸರ್ಸ್ ಅನ್ನು ಡಿಸ್ಕಸ್ ಮಾಡಿ ಒಂದು ಪ್ರಾಪರ್ ವೇಲಿ ಮಾಡಬಹುದು. ಇದು 10-15 ನಿಮಿಷದ ವಿಡಿಯೋದಲ್ಲಿ ನಿಮಗೆ ನಾನು ಅಶ್ಯೂರೆನ್ಸ್ ಕೊಡೋಕೆ ಸಾಧ್ಯ ಇಲ್ಲ. ಇಷ್ಟೇ ವಿಡಿಯೋಸ್ ನೀವು ನೋಡಿ ಪಾಸ್ ಆಗ್ಬಹುದು ಅಂತ. ಹಾಗೆ ನಾನು ಅಶ್ಯೂರೆನ್ಸ್ ಕೊಟ್ಟರೆ ಅದು ಸುಳ್ಳು ಅಶ್ಯೂರೆನ್ಸ್ ಆಗುತ್ತೆ, ಹೌದಾ? ಇಟ್ ಇಸ್ ಅ ಫಾಲ್ಸ್ ಪ್ರಾಮಿಸ್. ಅದಕ್ಕಾಗಿ ನಾನೇನು ಹೇಳ್ತಾ ಇರೋದು, ದೀಸ್ ಆರ್ ಜಸ್ಟ್ ಲೈಕ್ ಹೆಲ್ಪಿಂಗ್ ಟೂಲ್ಸ್. ಇದೇನು ನಿಮ್ಗೆ ಹೆಲ್ಪ್ ಆಗ್ತಾ ಇದೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಈ ರೀತಿ ಟಾಪಿಕ್ಸ್ ಅನ್ನ ನಾವು ಓದ್ಬೇಕಾ, ಈ ರೀತಿ ಇಂಟ್ರೆಸ್ಟ್ ಅನ್ನು ಜನರೇಟ್ ಮಾಡ್ಕೊಳ್ಬೇಕಾ, ಈ ರೀತಿ ಅನಲೈಸ್ ಮಾಡಬೇಕಾ, ಅದನ್ನ ಅರ್ಥ ಮಾಡ್ಕೊಳ್ಳೋ ವೇ ಹೇಗೆ ಅನ್ನೋದು ಅರ್ಥ ಆಯ್ತಾ? ಆದರೆ ಟು ಕ್ಲಿಯರ್ ದ ಎಕ್ಸಾಮ್, ಟು ಕ್ಲಿಯರ್ ದ ಕಟ್ ಆಫ್, ಯು ಹ್ಯಾವ್ ಟು ಪುಟ್ ಯುವರ್ ಓನ್ ಎಫರ್ಟ್ಸ್. ನೀವು ಈ ವಿಡಿಯೋಸ್ ಅನ್ನ ನೋಡಿ ಮತ್ತೆ ಸಿಲೆಬಸ್ ಅನ್ನ ನೋಡಿ, ಇನ್ನು ಯಾವ ಯಾವ ಟಾಪಿಕ್ಸ್ ಇದೆ, ಮೇಡಮ್ ಕಲಿಸಿರುವಂತ ಟಾಪಿಕ್ಸ್ ಇಂದ ಯಾವ ಯಾವ ಕ್ವಶನ್ಸ್ ಬಂದಿದೆ, ಈ ಎಲ್ಲಾ ನೀವು ವಿಷಯಗಳನ್ನ ನೀವು ಮತ್ತೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಲೇಬೇಕು. ಆಗಲೇ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ. ದಿಸ್ ಇಸ್ ದ ಟ್ರೂತ್. ಓಕೆ, ನೌ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂದ್ರೆ ಏನು ನೋಡಿ. ಒಂದು ಮನುಷ್ಯ ಅಥವಾ ವ್ಯಕ್ತಿಯ ಜೀವನದಲ್ಲಿ ಏನಿರುತ್ತೆ, ಒಂದು ಲೈಫ್ ಸೈಕಲ್ ಅಂದ್ರೆ ಏನು? ಹುಟ್ಟಿನಿಂದ ಸಾವಿನವರೆಗೆ. ಹುಟ್ಟಿದಾಗ ಹೇಗಿರ್ತಾನೆ ಮನುಷ್ಯ ಹಾಗೆ ಸಾಯೋವರೆಗೆ ಇರ್ತಾನ? ಇಲ್ಲ. ಜೀವನ ಚಕ್ರ ಅನ್ನೋದು ಪ್ರಾಡಕ್ಟ್ ಲೈಫ್ ಸೈಕಲ್ ಯಾವ ರೀತಿ ಇರುತ್ತೆ? ಬಾಲ್ಯ, ಯೌವನಾವಸ್ಥೆ, ಆ ನಂತರ ಒಂದು ಮುಪ್ಪು ಬರುತ್ತೆ, ಹೌದಾ? ಬಾಲ್ಯಾವಸ್ಥೆ ಇರುತ್ತೆ, ಯೌವನಾವಸ್ಥೆ ಇರುತ್ತೆ, ಆಮೇಲೆ ಮುಪ್ಪು ಅನ್ನೋದು ಬರುತ್ತೆ. ಅದೇ ರೀತಿ ಒಂದು ಕಂಪನಿ ಅಥವಾ ಪ್ರಾಡಕ್ಟ್ಗೆ ಅದು ಇಂಟ್ರೊಡಕ್ಷನ್ ಸ್ಟೇಜ್ ಅಂದ್ರೆ ಅದು ಜಸ್ಟ್ ಅದರದ್ದು ಬರ್ತ್ ಆಗಿದೆ. ಇಟ್ ಹ್ಯಾಸ್ ಟೇಕನ್ ಬರ್ತ್ ಅಂತ. ಆ ಪ್ರಾಡಕ್ಟ್ ಒಂದು ಬರ್ತ್ ಅನ್ನ ತೆಗೆದುಕೊಂಡಿದೆ. ಆಮೇಲೆ ಅದೊಂದು ಗ್ರೋತ್ ಸ್ಟೇಜ್ ಅನ್ನ ಮುಟ್ಟುತ್ತೆ. ಆಮೇಲೆ ಒಂದು ಮ್ಯಾಚುರಿಟಿ ಸ್ಟೇಜ್ ಅನ್ನ ಮುಟ್ಟುತ್ತೆ. ಆ ನಂತರ ಅದಕ್ಕೆ ಡಿಕ್ಲೈನ್ ಬರುತ್ತೆ. ಯಾವುದೂ ಇರಲಿ, ಒಬ್ಬ ಮನುಷ್ಯನಿಗೆ ಯಾವ ರೀತಿ ಮುಪ್ಪು ಬರುತ್ತೋ ಅದೇ ರೀತಿ ಡಿಕ್ಲೈನ್ ಅನ್ನೋದು ಬರಲೇಬೇಕು. ಅಂದ್ರೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ, ಆದ ನಂತರ ಸಾವು. ಅದೇ ರೀತಿ ಒಂದು ಪ್ರಾಡಕ್ಟಿಗೂ ಕೂಡ ಆ ಪ್ರಾಡಕ್ಟು ಲಾಸ್ಟಿಗೆ ಮಾರ್ಕೆಟ್ ಇಂದ ವ್ಯಾನಿಷ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಲ್ಲ, ಡಿಸಪಿಯರ್ ಆಗುತ್ತೆ ಅಂತ ಹೇಳಲ್ಲ. ಆ ಒಂದು ಸ್ಟೇಜಿಗೆ ಬಂದಾಗ ಅಗೇನ್ ಅದರೊಳಗೆ ಮಾಡಿಫಿಕೇಶನ್ಸ್ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಿರೋ ಹಾಗೆ ಒಂದು ಕೀಪ್ಯಾಡ್ ಮೊಬೈಲ್, ಒಂದು ಮೊಬೈಲ್ ಕಂಪನಿ ಕೀಪ್ಯಾಡ್ ಮೊಬೈಲ್ ಅಲ್ಲೇ ಇದ್ರೆ ಇವತ್ತಿಗೆ ಆ ಮೊಬೈಲ್ ಅನ್ನ ಯಾರಾದ್ರೂ ಖರೀದಿ ಮಾಡ್ತಾರಾ? ಇಲ್ಲ. 5G ಇಂಡಿಯಾದಲ್ಲಿ ಇವಾಗ 5G ಬಂದಿದೆ. ನಿಮ್ಮ ಮೊಬೈಲ್ 5G ನೀವು ತಯಾರು ಮಾಡ್ತಾ ಇರುವಂತ ಮೊಬೈಲ್ 5Gಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ, ಇಫ್ ಇಟ್ ಈಸ್ ನಾಟ್ ಸಪೋರ್ಟಿಂಗ್ 5G ನೆಟ್ವರ್ಕ್, no one will purchase that like that. Okay, you have to update the product also, you have to update the advertising channels also. ನೀವೇನ್ ಮಾಡಬೇಕಾಗುತ್ತೆ? ಪ್ರಾಡಕ್ಟ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ,
ಪ್ರಮೋಷನ್ ಟೆಕ್ನಿಕ್ಸ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮೊದಲೇನಿತ್ತು ಹೇಳಿ, ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಹಾಕ್ತಿದ್ರು. ಇವತ್ತಿಗೆ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಯಾರಾದ್ರೂ ನೋಡ್ತಾರಾ? ಇಲ್ಲ. ಯೂಟ್ಯೂಬ್ ವಿಡಿಯೋಸ್ ನೋಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಆಡ್ಸ್ ಬರುತ್ತೆ, ಅದನ್ನ ನಾವು ನೋಡ್ತೀವಿ. ಮಧ್ಯ ಟಿವಿಯಲ್ಲಿ ಬರ್ತಾ ಇತ್ತು, ಸೀರಿಯಲ್ಸ್ ಜಾಸ್ತಿ ನೋಡ್ತಾ ಇದ್ರು ಜನ. ಇವಾಗ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ನೋಡ್ತಾರೆ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್. ಈ ರೀತಿ ಪ್ರಮೋಷನ್ ಸ್ಟ್ರಾಟಜಿನೂ ಚೇಂಜ್ ಆಗ್ತಾ ಇದೆ. ಅಂಡರ್ಸ್ಟುಡ್? ಸೊ ಈ ಒಂದು ಸ್ಟೇಜಸ್, ಒಂದು ಪ್ರಾಡಕ್ಟಿನ ಲೈಫ್ ಸೈಕಲ್ ಅಲ್ಲಿ ಬರುವಂತಹ 4 ಸ್ಟೇಜಸ್ ಅಲ್ಲಿ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಅದರ ಸೇಲ್ಸ್ ಮತ್ತೆ ಪ್ರಾಫಿಟ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಈ ಕರ್ವ್ ನೋಡ್ತಾ ಇದ್ದೀರಾ ನೀವು. ಸೇಲ್ಸ್ ಮತ್ತೆ ಪ್ರಾಫಿಟ್ ಅಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲಿ, ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಸೇಲ್ಸ್ ಯಾವ ರೀತಿ ಇರುತ್ತೆ, ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಪ್ರಾಫಿಟ್ ಯಾವ ರೀತಿ ಇರುತ್ತೆ, ಆ ನಂತರ ಗ್ರೋತ್ ಸ್ಟೇಜ್ ಅಲ್ಲಿ ಯಾವ ರೀತಿ ಇರುತ್ತೆ, ಗ್ರೋತ್ ಸ್ಟೇಜ್ ಆದ್ಮೇಲೆ ಮ್ಯಾಚುರಿಟಿಯಲ್ಲಿ ಯಾವ ರೀತಿ ಇರುತ್ತೆ, ಡಿಕ್ಲೈನ್ ಅಲ್ಲಿ ಯಾವ ರೀತಿ ಇರುತ್ತೆ. ಇದನ್ನ ನಿಮಗೆ ನೆಟ್ಸೆಟ್ ಎಕ್ಸಾಮ್ ಅಲ್ಲಿ ಕೆಲವೊಂದ್ಸಲ ಕ್ವಶನ್ಸ್ ಕೇಳ್ತಾರೆ. ಓಕೆ, ಬಹಳ ಸಲ ನಾನು ನೋಡಿದೀನಿ. ಯೂಶುವಲಿ ಕ್ವಶನ್ಸ್ ಆರ್ ಕಮಿಂಗ್ ಫ್ರಮ್ ಸಚ್ ಟಾಪಿಕ್ಸ್. ಓಕೆ, ಇವಾಗ ನೋಡಿ, ಫಸ್ಟ್ ಇಂಟ್ರೊಡಕ್ಷನ್ ಸ್ಟೇಜ್, ಹೆಸರೇ ಹೇಳುವ ಹಾಗೆ ಪ್ರಾಡಕ್ಟ್ ಅನ್ನ ಫಸ್ಟ್ ಟೈಮ್ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ ಈಸ್ ಇಂಟ್ರೊಡ್ಯೂಸ್ ಟು ಕಸ್ಟಮರ್ಸ್, ಪ್ರಾಡಕ್ಟ್ ಈಸ್ ನ್ಯೂ, ಸೊ ಟು ಕ್ರಿಯೇಟ್ ಕನ್ಸ್ಯೂಮರ್ ಅವೇರ್ನೆಸ್, heavy sales promotion is required, cost of production is high, sales is low, price of the product is high. ನೋಡಿ ಏನೇನು ಕೀ ಪ್ರಾಡಕ್ಟ್ಸ್ ಅನ್ನ, ಕೀ ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕು ನೀವು ಇಲ್ಲಿ. ಫಸ್ಟ್ ಆಫ್ ಆಲ್, ಪ್ರಾಡಕ್ಟ್ ಈಸ್ ನ್ಯೂ. ಯು ನೋ ದಟ್ ಪ್ರಾಡಕ್ಟ್ ಈಸ್ ನ್ಯೂ ಇನ್ ದ ಮಾರ್ಕೆಟ್. ಆಸ್ ದ ಪ್ರಾಡಕ್ಟ್ ಈಸ್ ನ್ಯೂ, ಪ್ರಾಡಕ್ಟ್ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಪ್ರಾಡಕ್ಟಿನ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ, ಅದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ? ಹೆವಿ ಪ್ರಮೋಷನ್ ಮಾಡಬೇಕಾಗತ್ತೆ. ಹೆವಿ ಪ್ರಮೋಷನ್. ಎಸ್ ಆರ್ ನೋ? ವೆರಿ ಈಸಿ. ಈಗ ನೆಟ್ಸೆಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಂಟ್ರೊಡಕ್ಷನ್ ಸ್ಟೇಜ್. ಓಕೆ, ಆಗ ನೀವು ನೋಡ್ಬೇಕು. ಈಗ ಏನ್ ಹೇಳ್ತಾ ಇದೀವಿ ನಾವು? ಪ್ರಾಡಕ್ಟ್ ಈಸ್ ನ್ಯೂ, ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ನ ಕ್ಯಾರೆಕ್ಟರಿಸ್ಟಿಕ್. ದೆನ್ ಹೆವಿ ಪ್ರಮೋಷನ್. ನೀವು ಒಂದ್ ಸ್ವಲ್ಪ ರೀಸನಿಂಗ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಸ್ ದ ಪ್ರಾಡಕ್ಟ್ ಈಸ್ ನ್ಯೂ, ಪ್ರಾಡಕ್ಟ್ ನ್ಯೂ ಇರೋದ್ರಿಂದ ಅದರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಡ್ಲೇಬೇಕು. ಜನರಿಗೆ ಇನ್ನೂ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ. ಸೊ ಹೆವಿ ಪ್ರಮೋಷನ್ ಈಸ್ ರಿಕ್ವೈರ್ಡ್. ಪ್ರಮೋಷನ್ ಜಾಸ್ತಿ ಇರೋದ್ರಿಂದ, ಪ್ರಾಡಕ್ಟ್ ಈಗ ಇಂಟ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ಕಾಸ್ಟ್ ಜಾಸ್ತಿ ಇರೋದು ಸಹಜ. ಕಾಸ್ಟ್ ಈಸ್ ಹೈ. ಕಾಸ್ಟ್ ಹೈ ಇದ್ದಾಗ ಏನಾಗುತ್ತೆ ಹೇಳಿ? ಪ್ರೈಸು ಹೈ ಇರುತ್ತೆ. ಕಾಸ್ಟ್ ಅಂದ್ರೆ ಏನು? ಆ ವಸ್ತುವನ್ನು ನಿಮಗೆ ರೆಡಿ ಮಾಡೋದಕ್ಕೆ, ತಯಾರಿಸೋದಕ್ಕೆ ಹತ್ತುವಂತಹ ಅಥವಾ ಬೇಕಾಗುವಂತಹ ಕಾಸ್ಟ್ ಅಂತೀವಿ ನಾವು. ಅದೇ ಪ್ರೈಸ್ ಅಂದ್ರೆ ಏನು? ಅದರಲ್ಲಿ ಪ್ರಾಫಿಟ್ ಆಡ್ ಮಾಡ್ತೀರಾ ನೀವು. ಪ್ರಾಫಿಟ್ ಆಡ್ ಮಾಡಿದಾಗ ಪ್ರೈಸ್ ಈಸ್ ಆಲ್ಸೋ ಹೈ. ಎಸ್ ಆರ್ ನೋ? ಪ್ರೈಸ್ ಈಸ್ ಆಲ್ಸೋ ಹೈ. ಸೊ ಹಿಯರ್ ಪ್ರಾಡಕ್ಟ್ ಕಾಸ್ಟ್ ಈಸ್ ಹೈ, ಪ್ರೈಸ್ ಆಫ್ ದ ಪ್ರಾಡಕ್ಟ್ ಈಸ್ ಆಲ್ಸೋ ಹೈ, ಬಟ್ ಸೇಲ್ಸ್ ಈಸ್ ಲೋ. ಸಿ ಹಿಯರ್, ಸೇಲ್ಸ್ ಈಸ್ ವಾಟ್? ಲೋ. ಹೌದಾ? ವೆರಿ ಈಸಿ. Product has just entered the market. We have introduced the product in the market. Product has just entered the market. So what happened here? The cost is high, sales is low, price is high, promotion activities are high. ಈಗ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಡ್ತಾ ಇದ್ದೀರಾ ಅಂದ್ರೆ ಕಾಸ್ಟ್, ಅದು ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಹೌದಾ? ಪ್ರಾಫಿಟ್ ಇವಾಗ ಏನಿಲ್ಲ, ಜಾಸ್ತಿ ಇಲ್ಲ. ನಮಗೆ ಪ್ರಾಫಿಟ್ ಜಾಸ್ತಿ ಬರ್ತಾ ಇಲ್ಲ, ಕಾಸ್ಟ್ ಜಾಸ್ತಿ ಇದೆ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ನೋಡಿ, ಇಲ್ಲಿ ನಾನೊಂದು ಕರ್ವ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಸೇಲ್ಸ್ ಮತ್ತೆ ಪ್ರಾಫಿಟ್. ಇದು ದಿಸ್ ಒನ್ ಇಸ್ ಪ್ರಾಫಿಟ್ ಕರ್ವ್. ಇದೇನಿದೆ ಇದು ಪ್ರಾಫಿಟ್ ಕರ್ವ್. ಇಲ್ಲಿ ನಾನು ಬರ್ದಿದ್ದೀನಿ ನೋಡಿ. ದಿಸ್ ಒನ್ ಇಸ್ ಪ್ರಾಫಿಟ್ ಕರ್ವ್. ಜಸ್ಟ್ ಅ ಮಿನಿಟ್. ದಿಸ್ ಒನ್ ಇಸ್ ಪ್ರಾಫಿಟ್ ಕರ್ವ್, ದಿಸ್ ಒನ್ ಇಸ್ ಸೇಲ್ಸ್ ಕರ್ವ್. ಓಕೆ, ಫಸ್ಟ್ ಅಲ್ಲಿ ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ನೋಡಿ. ಇಲ್ಲಿ ದಿಸ್ ಒನ್ ಇಸ್ ಇಂಟ್ರೊಡಕ್ಷನ್ ಸ್ಟೇಜ್. ಇಷ್ಟೇನಿದೆ ಇದು ಇಂಟ್ರೊಡಕ್ಷನ್ ಸ್ಟೇಜ್ ಇದೆ. ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ನಮಗೆ ಪ್ರಾಫಿಟ್ ಇಲ್ಲವೇ ಇಲ್ಲ. ಇಲ್ಲಿ ಪ್ರಾಫಿಟ್ ಎಲ್ಲಿ? ಗ್ರೋತ್ ಸ್ಟೇಜ್ ಗೆ ರೀಚ್ ಆಗ್ತಾ ಆಗ್ತಾ ನಮಗೆ ಸ್ವಲ್ಪ ಪ್ರಾಫಿಟ್ ಬರುತ್ತೆ. ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ನಾವು ಈ ಪರ್ಟಿಕ್ಯುಲರ್ ಲೈನಿನ ಕಿಂತ ಕೆಳಗೆ ಇರ್ತೀವಿ. ಅಂದ್ರೆ ಇನ್ ಇಂಟ್ರೊಡಕ್ಷನ್ ಸ್ಟೇಜ್ ವಿ ಆರ್ ನಾಟ್ ಗೆಟಿಂಗ್ ದ ಪ್ರಾಫಿಟ್ ನಮಗೆ ಸಿಗ್ತಾ ಇಲ್ಲ. ವಿ ಆರ್ ಜಸ್ಟ್ ಅಟ್ರಾಕ್ಟಿಂಗ್ ದ ಮಾರ್ಕೆಟ್. ಹೌದಾ? ಅದೇ ಪ್ರಾಫಿಟ್ ಏನಾಗುತ್ತೆ? ಗ್ರೋತ್ ಸ್ಟೇಜ್ ಅಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಸ್ವಲ್ಪ ಸ್ವಲ್ಪ ಇಲ್ಲಿವರೆಗೆ. ಆಮೇಲೆ ಮ್ಯಾಚುರಿಟಿ ಸ್ಟೇಜ್ ಅಲ್ಲಿ ಲಾಸ್ಟ್ ಅಲ್ಲಿ ಕೆಳಗೆ ಬರುತ್ತೆ, ಡಿಕ್ಲೈನ್ ಸ್ಟೇಜ್ ಅಲ್ಲಿ ಕೆಳಗೆ ಹೋಗುತ್ತೆ. ಅದೇ ಸೇಲ್ಸ್ ನೋಡಿ. ಸೇಲ್ಸ್ ಏನಿದೆ? ಸೇಲ್ಸ್ ಇಸ್ ಲೋ. ಇಲ್ಲಿ ಸೇಲ್ಸ್ ಲೋ ಇದೆ. ಸ್ಟಾರ್ಟಿಂಗ್ ಫೇಸ್ ಒಂದು ತುಂಬಾನೇ ಲೋ ಇದೆ. ಇದು ಗ್ರೋತ್ ಸ್ಟೇಜ್ ಗೆ ಎಂಟರ್ ಆಗ್ತಾ ಆಗ್ತಾ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ. ಮ್ಯಾಚುರಿಟಿಯಲ್ಲಿ ಜಾಸ್ತಿ ಆಗ್ತಾ 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 ಮುಂದೆ ಗ್ರೋತ್ ಅಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಮ್ಯಾಚುರಿಟಿಯಲ್ಲಿ ಪೀಕಿಗೆ ಹೋಗಿ ಅಗೇನ್ ಡಿಕ್ಲೈನ್ ಸ್ಟೇಜ್ ಅಲ್ಲಿ ಕೆಳಗೆ ಬರುತ್ತೆ. ಇದು ಏನ್ ಹೇಳಿ? ಪ್ರಾಫಿಟ್ ಆಸ್ ವೆಲ್ ಆಸ್ ಸೇಲ್ಸ್ ಕರ್ವ್ ಅನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಓಕೆ, ಇದು
ದಿಸ್ ಒನ್ ಈಸ್ ಇಂಟ್ರೊಡಕ್ಷನ್ ಸ್ಟೇಜ್, ಇಷ್ಟು ಇಂಟ್ರೊಡಕ್ಷನ್ ಸ್ಟೇಜ್ ಇರುತ್ತೆ, ಇಷ್ಟು ಗ್ರೋತ್ ಸ್ಟೇಜ್ ಇರುತ್ತೆ. ದಿಸ್ ಒನ್ ಈಸ್ ಮ್ಯಾಚುರಿಟಿ ಅಂಡ್ ದಿಸ್ ಒನ್ ಈಸ್ ಡಿಕ್ಲೈನ್. ಈ ಒಂದು ಸ್ಟೇಜ್ ಗಳಲ್ಲಿ ಪ್ರಾಫಿಟ್ ಮತ್ತೆ ಸೇಲ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಕರ್ವ್ ಅಲ್ಲಿ ತೋರಿಸಲಾಗಿದೆ. ಓಕೆ, ಫಸ್ಟ್ ಏನಂದ್ರೆ ನಾನು ನಿಮಗೆ ಇಂಟ್ರೊಡಕ್ಷನ್ ಸ್ಟೇಜ್ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಇವಾಗ ಗ್ರೋತ್ ಸ್ಟೇಜ್. ಈ ಪರ್ಟಿಕ್ಯುಲರ್ ಸ್ಟೇಜ್ ಗ್ರೋತ್ ಸ್ಟೇಜ್ ಇಲ್ಲಿಂದ ಇಲ್ಲಿಯವರೆಗೆ. ಗ್ರೋತ್ ಸ್ಟೇಜ್ ಅಲ್ಲಿ ಏನೇನಾಗುತ್ತಪ್ಪ, ಫಸ್ಟ್ ಆಫ್ ಆಲ್ ಕ್ರೂಸಿಯಲ್ ಫಾರ್ ಪ್ರಾಡಕ್ಟ್ ಸರ್ವೈವಲ್ ಬಿಕಾಸ್ ಆಫ್ ಕಾಂಪಿಟೇಟರ್ಸ್. ಈಗ ಏನಾಗಿರುತ್ತೆ ಅಂದ್ರೆ ನೀವು ಒಂದು ಏನೋ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀರಾ, ನಿಮ್ಮೊಂದಿಗೆ ತುಂಬಾ ಜನ ಕಾಂಪಿಟೇಟರ್ಸ್ ಸಹ ಇದ್ದಾರೆ. ಯು ಆರ್ ನಾಟ್ ಹ್ಯಾವಿಂಗ್ ದ ಮೊನೋಪೊಲಿ ಮಾರ್ಕೆಟ್, ಅಂದ್ರೆ ನೀವು ಒಬ್ಬರೇ ಅಲ್ಲಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ದ ಓನ್ಲಿ ಕಂಪನಿ ಇನ್ ದ ಮಾರ್ಕೆಟ್ who is selling the product, but you have different competitors also. Different competitors ಸಹ ಇದ್ದಾರೆ. ಆದ್ದರಿಂದ ಗ್ರೋತ್ ಸ್ಟೇಜ್ ಅಲ್ಲಿ ಯು ಹ್ಯಾವ್ ಟು ಫೇಸ್ ದ ಕಾಂಪಿಟೇಷನ್. ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಕಾಂಪಿಟೇಷನ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ. ಓಕೆ, ಯು ಹ್ಯಾವ್ ಟು ಫೇಸ್ ದ ಕಾಂಪಿಟೇಷನ್. ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಟು ಪ್ರಾಡಕ್ಟ್ ಸಕ್ಸೆಸ್ ವಿಲ್ ಅಫೆಕ್ಟ್ ದ ಪ್ರಾಡಕ್ಟ್ ಲೈಫ್ ಸೈಕಲ್ ಎಕ್ಸ್ಪೆಕ್ಟೇಷನ್. ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಸರ್ವೈವ್ ಆದ್ರೆ ಮ್ಯಾಚುರಿಟಿ ಸ್ಟೇಜ್ ಮತ್ತೆ ಡಿಕ್ಲೈನ್ ಸ್ಟೇಜ್ ಅನ್ನ ಎಂಟರ್ ಆಗುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ ಯಾವ ಸ್ಟೇಜ್ ಅಲ್ಲಿ ಬೇಕಾದ್ರೂ ಡಿಸಪಿಯರ್ ಆಗಬಹುದು. ಪ್ರತಿಯೊಂದು ಪ್ರಾಡಕ್ಟ್ ಪ್ರತಿಯೊಂದು ಸ್ಟೇಜ್ ಅನ್ನ ಎಂಟರ್ ಆಗೇ ಆಗುತ್ತೆ ಅಂತ ಇಲ್ಲ. ಗ್ರೋತ್ ಸ್ಟೇಜ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅದು ಮ್ಯಾಚುರಿಟಿಯನ್ನ ಎಂಟರ್ ಆಗದೇನೆ ಡಿಸಪಿಯರ್ ಆಗಬಹುದು ಮಾರ್ಕೆಟ್ ಇಂದ. ಸೊ ಇದೇನಂದ್ರೆ ಪ್ರಾಡಕ್ಟ್ ಸರ್ವೈವಲ್ ಆಗಕ್ಕೆ, ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಮುಂದೆ ಕಂಟಿನ್ಯೂ ಆಗತ್ತೋ ಇಲ್ಲೋ ಅನ್ನೋದನ್ನ ಡಿಸೈಡ್ ಮಾಡೋದು ಗ್ರೋತ್ ಸ್ಟೇಜ್ ಅಂತ. ಓಕೆ, ಹೆವಿ ಕಾಂಪಿಟೇಷನ್ ಈಸ್ ದೇರ್. ಇನ್ಕ್ರೀಸ್ ಇನ್ ಸೇಲ್. ಇಲ್ಲೇನಾಗುತ್ತೆ, ಇದು ಸರ್ವೈವ್ ಆಯ್ತು ಅನ್ಕೊಳ್ಳಿ. ಒಂದು ವೇಳೆ ಗ್ರೋತ್ ಸ್ಟೇಜ್ ಅಲ್ಲಿ ಪ್ರಾಡಕ್ಟ್ ಸರ್ವೈವ್ ಆದ್ರೆ, ಇಫ್ ದ ಕಂಪನಿ ಬಿಕೇಮ್ ಸಕ್ಸಸ್ಫುಲ್, ಇಫ್ ಕಂಪನಿ ಗಾಟ್ ದ ಸಕ್ಸೆಸ್ ಟು ಸರ್ವೈವ್ ಇನ್ ಗ್ರೋತ್ ಸ್ಟೇಜ್, ಇಟ್ ವಿಲ್ ಇನ್ಕ್ರೀಸ್ ಇಟ್ಸ್ ಸೇಲ್ಸ್. ಓಕೆ, ಇಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಇನ್ ಸೇಲ್ ಆಗುತ್ತೆ. ಕಾಂಪಿಟೇಷನ್ ಹೈ ಇರುತ್ತೆ, ಸೇಲ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ಸೇಲ್. ಓಕೆ, ಇಲ್ಲಿ ಕರ್ವ್ ಅಲ್ಲಿ ಸಹ ತೋರಿಸ್ತಾ ಇದೀವಿ ನಾವು. ದಿಸ್ ಒನ್ ಇಸ್ ಸೇಲ್ಸ್ ಕರ್ವ್. ನೋಡಿ, ಗ್ರೋತ್ ಸ್ಟೇಜ್ ಅಲ್ಲಿ ಇಲ್ಲಿ ಸ್ಲೋ ಆಗಿ ಸೇಲ್ಸ್ ಹ್ಯಾಸ್ ಬಿನ್ ಇನ್ಕ್ರೀಸ್, ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಹೆವಿ ಸೇಲ್ಸ್ ಈಸ್ ಹೈ. ಸೇಲ್ಸ್ ಹೈ ಯಾವಾಗ ಇರುತ್ತೆ ಹೇಳಿ, ಪ್ರಾಡಕ್ಟ್ ಗೆ ಡಿಮಾಂಡ್ ಜಾಸ್ತಿ ಇದೆ. ದೇರ್ ಈಸ್ ಅ ಹೆವಿ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್. ಪ್ರಾಡಕ್ಟ್ ಗೆ ಡಿಮಾಂಡ್ ಜಾಸ್ತಿ ಇರೋದ್ರಿಂದಾನೇ ಇನ್ಕ್ರೀಸ್ ಇನ್ ಸೇಲ್ಸ್ ಆಗ್ತಾ ಇದೆ. ಸೇಲ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನೋಡಿ ಪ್ರಾಫಿಟ್ ಕರ್ವ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಪ್ರಾಫಿಟ್ ಕೂಡ ಹೈ ಆಗಿದೆ. ಆಲ್ ದೀಸ್ ಆರ್ ರಿಲೇಟೆಡ್ ಟು ಈಚ್ ಅದರ್. ಪ್ರಾಫಿಟ್, ಸೇಲ್ಸ್ ಜಾಸ್ತಿ ಇದ್ದಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೇಲ್ಸ್ ಯಾವಾಗ ಜಾಸ್ತಿ ಆಗುತ್ತೆ, ಡಿಮಾಂಡ್ ಜಾಸ್ತಿ ಇದ್ದಾಗ. ಓಕೆ, ಹೆವಿ ಡಿಮಾಂಡ್, ಪೀಕಿಂಗ್ ಆಫ್ ಪ್ರಾಫಿಟ್ಸ್, ಇನ್ಕ್ರೀಸ್ಡ್ ಪ್ರಮೋಷನ್ ಟು ಮೀಟ್ ಕಾಂಪಿಟೇಷನ್. ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಅಗೇನ್ ನಮ್ಗೆ ಏನ್ ಮಾಡ್ಬೇಕಾಗುತ್ತೆ, ಪ್ರಮೋಷನ್ ಅನ್ನ ಜಾಸ್ತಿ ಮಾಡಬೇಕು. ಇನ್ಕ್ರೀಸ್ಡ್ ಪ್ರಮೋಷನ್ ಆಕ್ಟಿವಿಟೀಸ್. ಓಕೆ, ವಿ ಹ್ಯಾವ್ ಟು ಇನ್ಕ್ರೀಸ್ ದ ಪ್ರಮೋಷನ್ ಆಕ್ಟಿವಿಟೀಸ್. ಅರ್ಥ ಆಯ್ತಾ? ಇದನ್ನ ನಾವು ಯಾವಾಗ ಮಾಡ್ತೀವಿ, ಇನ್ ದ ಬಿಗಿನಿಂಗ್ ಆಫ್ ಗ್ರೋತ್ ಸ್ಟೇಜ್. ಓಕೆ, ಗ್ರೋತ್ ಸ್ಟೇಜ್ ನ ಬಿಗಿನಿಂಗ್ ಅಲ್ಲಿ ಇದೆಲ್ಲ ಇರುತ್ತೆ. In initial stage, profit increases. In later stages, profit declines as the competition increases, forcing to lower the prices and heavy spending on promotion. ನಾನು ಹೇಳಿದ ಹಾಗೆ these all will happen in initial stage of growth. Initial stage ನೋಡಿ ಇಲ್ಲಿ this one is initial stage of growth. ಇಲ್ಲಿಯವರೆಗೆ ಆಗ್ತಾ ಬಂದ ಹಾಗೆ, ಇಲ್ಲಿಯವರೆಗೆ ಪೀಕಿಗೆ ಹೋಗಿ ಇಲ್ಲಿ ಸ್ವಲ್ಪ ಡಿಕ್ಲೈನ್ ಆಗ್ತಾ ಬರುತ್ತೆ ಅಂತ. ಓಕೆ, slowly it will start declining. Understood? Why? Because ಅಂದ್ರೆ ಗ್ರೋತ್ ಸ್ಟೇಜ್ ನ ಕೊನೆಯಲ್ಲಿ ಏನಾಗುತ್ತೆ, ಅದು ಮ್ಯಾಚುರಿಟಿ ಸ್ಟೇಜ್ ನ ಎಂಟರ್ ಆಗುವ ಹೊತ್ತಿಗೆ ಇಲ್ಲಿ ಹೆವಿ ಕಾಂಪಿಟೇಷನ್ ಆಗಿಬಿಡುತ್ತೆ. ಇನ್ ಲೇಟರ್ ಸ್ಟೇಜಸ್, ಓಕೆ, ದಿಸ್ ಇಸ್ ಇನಿಷಿಯಲ್ ಸ್ಟೇಜ್. ಇನ್ ಲೇಟರ್ ಸ್ಟೇಜಸ್ ವಾಟ್ ಹ್ಯಾಪನ್ಸ್, ಬಿಕಾಸ್ ಆಫ್ ಹೆವಿ ಕಾಂಪಿಟೇಷನ್ ಏನಾಗುತ್ತೆ ಹೇಳಿ, ಹೆವಿ ಕಾಂಪಿಟೇಷನ್ ಇಂದ, ಬಿಕಾಸ್ ಆಫ್ ಹೆವಿ ಕಾಂಪಿಟೇಷನ್ ಅಂಡ್ ಹೆವಿ ಪ್ರಮೋಷನ್ ಫೆಸಿಲಿಟೀಸ್ ಇರುತ್ತೆ. ಇಲ್ಲಿ ನಾವು ಜಾಸ್ತಿ ಪ್ರಮೋಷನ್ ಮಾಡ್ತಾ ಇದ್ದೀವಿ, ಜಾಸ್ತಿ ಇಲ್ಲಿ ನಾವು ಪ್ರಮೋಷನ್ ಮೇಲೆ ಸ್ಪೆಂಡ್ ಮಾಡೋದ್ರಿಂದ. ಯಾಕೆ ಪ್ರಮೋಷನ್ ಮೇಲೆ ಸ್ಪೆಂಡ್ ಮಾಡ್ತಾ ಇದೀವಿ, ನಮ್ಮೊಂದಿಗೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ. ಆದ್ದರಿಂದ ಏನಾಗುತ್ತೆ ಗ್ರೋತ್ ಸ್ಟೇಜ್ ಅಲ್ಲಿ ಅಂದ್ರೆ, ಪ್ರಾಫಿಟ್ ಡಿಕ್ಲೈನ್ಸ್ ಆಸ್ ಅ ಕಾಂಪಿಟೇಷನ್ ಇನ್ಕ್ರೀಸಸ್. ಪ್ರಾಫಿಟ್ ಏನಾಗುತ್ತೆ ಅಂದ್ರೆ ಡಿಕ್ಲೈನ್ ಆಗುತ್ತೆ.
in the initial stage profit increases, in the later stage profit declines as a competition increases. ಏನು ನೆನಪಿಟ್ಕೊಳ್ಬೇಕು ನೀವು, ಇನಿಷಿಯಲ್ ಸ್ಟೇಜ್ ಅಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ, ಬಟ್ ಲೇಟರ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಡಿಕ್ಲೈನ್ ಆಗುತ್ತೆ. ಪ್ರಾಫಿಟ್ ಡಿಕ್ಲೈನ್ ಆಗೋದಕ್ಕೆ ಏನ್ ರೀಸನ್ ಹೇಳಿ, ನಾವು ಪ್ರಮೋಷನ್ ಫೆಸಿಲಿಟಿ ಮೇಲೆ ಜಾಸ್ತಿ ಕಾಸ್ಟ್ ಅನ್ನ ಮಾಡ್ತಾ ಇರೋದ್ರಿಂದ, ಜಾಸ್ತಿ ಸ್ಪೆಂಡ್ ಅನ್ನ ಮಾಡ್ತಾ ಇರೋದ್ರಿಂದ ಪ್ರಾಫಿಟ್ ಸ್ವಲ್ಪ ಡಿಕ್ಲೈನ್ ಆಗ್ತಾ ಬರುತ್ತೆ. ಫೋರ್ಸಿಂಗ್ ಟು ಲೋವರ್ ದ ಪ್ರೈಸಸ್ ಅಂಡ್ ಲೋವರ್ ದ ಸ್ಪೆಂಡಿಂಗ್ ಆನ್ ಪ್ರಮೋಷನ್, ಅದಕ್ಕೆ ಕಾಸ್ಟ್ ಕಡಿಮೆ ಮಾಡೋದಕ್ಕೆ ಕಂಪನಿಯ ಮೇಲೆ ಒತ್ತಡ ಇರುತ್ತೆ. ಲೇಟೆಸ್ಟ್ ಸ್ಟೇಜ್ ಕಂಪನಿ ಏನ್ ಟ್ರೈ ಮಾಡುತ್ತೆ ಅಂದ್ರೆ ಸ್ವಲ್ಪ ಪ್ರಮೋಷನ್ ಫೆಸಿಲಿಟಿನ ಕಡಿಮೆ ಮಾಡೋಣ, ಅಡ್ವರ್ಟೈಸ್ಮೆಂಟ್ ಕಡಿಮೆ ಮಾಡೋಣ, ಕಾಸ್ಟ್ ಅನ್ನ ಕಡಿಮೆ ಮಾಡೋಣ, ಯಾಕಂದ್ರೆ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ ಅಂತ ಗ್ರೋತ್ ಸ್ಟೇಜಿನ ಎಂಡ್ ಅಲ್ಲಿ ಅಂದ್ರೆ ಇನ್ನು ನೆಕ್ಸ್ಟ್ ಸ್ಟೇಜ್ ಏನ್ ಹೇಳಿ, ಮ್ಯಾಚುರಿಟಿಗೆ ಕಂಪನಿ ಎಂಟರ್ ಆಗುತ್ತೆ ಅಂತ ಅರ್ಥ. ಆ ಲೇಟರ್ ಸ್ಟೇಜ್ ಏನಾಗುತ್ತೆ, ಪ್ರಾಫಿಟ್ ಡಿಕ್ಲೈನ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪ್ರಮೋಷನ್ ಫೆಸಿಲಿಟೀಸ್ ಮೇಲೆ ಹೆವಿ ಖರ್ಚಾಗ್ತಾ ಇರೋದ್ರಿಂದ ಕಂಪನಿ ಕೆನಾಟ್ ಅಫೋರ್ಡ್ ದಟ್, ಕಂಪನಿ ಅಫೋರ್ಡ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಪ್ರಮೋಷನ್ ಮೇಲಿನ ಕಾಸ್ಟ್ ನ ಕಡಿಮೆ ಮಾಡಕ್ಕೆ ಟ್ರೈ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಮ್ಯಾಚುರಿಟಿ ಸ್ಟೇಜ್. ನೋಡಿ, ಮ್ಯಾಚುರಿಟಿ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಕ್ಲೈನ್ ಇನ್ ಪ್ರಾಫಿಟ್. ನಾವಿಲ್ಲಿ ಹೇಳಿದ್ವಿ ಇಲ್ಲಿ ಇದರ ಎಂಡ್ ಅಲ್ಲೇ ಪ್ರಾಫಿಟ್ ಡಿಕ್ಲೈನ್ ಆಗೋಕೆ ಸ್ಟಾರ್ಟ್ ಆಗಿರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಗ್ರೋತ್ ಅಲ್ಲಿ ಜಾಸ್ತಿ ಇರುತ್ತೆ ಪ್ರಾಫಿಟ್, ಇದು ಸ್ಲೋ ಆಗಿ ಇಲ್ಲಿ ಬಂದ ಹಾಗೆ ಕಡಿಮೆ ಆಗ್ತಾ ಬರುತ್ತೆ. ಕರ್ವ್ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತಾ ಈ ರೀತಿ ಬರುತ್ತೆ ಅಂತ. ಅಂಡರ್ಸ್ಟುಡ್? ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಡಿಕ್ಲೈನ್ ಇನ್ ಪ್ರಾಫಿಟ್ಸ್. ವಾಟ್ ಹ್ಯಾಪನ್ಸ್, ಡಿಕ್ಲೈನ್ ಇನ್ ಪ್ರಾಫಿಟ್ ಅಲ್ಲಿ ಡಿಕ್ಲೈನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಇದರ ಲೇಟರ್ ಸ್ಟೇಜ್ ಅಲ್ಲೇ ಸ್ಟಾರ್ಟ್ ಆಗಿತ್ತು. ಡಿಕ್ಲೈನ್ ಇನ್ ಪ್ರಾಫಿಟ್, ಸೇಲ್ಸ್ ಗ್ರೋತ್ ಸ್ಟೆಬಿಲೈಸ್ಡ್ ಅಂಡ್ ದೆನ್ ಸ್ಟಾರ್ಟ್ ಡಿಕ್ಲೈನ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಸಿ ಹಿಯರ್, ಐ ಆಮ್ ಸಾರಿ, ದಿಸ್ ವಾಸ್ ದ ಸೇಲ್ಸ್ ಕರ್ವ್. ಹೌದಾ, ಇದು ಪ್ರಾಫಿಟ್ ಕರ್ವ್, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಬಟ್ ಬೋತ್ ಆರ್ ಸಿಮಿಲರ್. ನೋಡಿ, ದಿಸ್ ಒನ್ ಇಸ್ ಸೇಲ್ಸ್ ಕರ್ವ್. ಹೌದಾ, ಸೇಲ್ಸ್ ಕರ್ವ್ ಅಲ್ಲಿ ಇವಾಗ ಏನಾಗ್ತಾ ಇದೆ, ದಿಸ್ ಒನ್ ಇಸ್ ಸೇಲ್ಸ್ ಕರ್ವ್ ಅಂಡ್ ದಿಸ್ ಒನ್ ಇಸ್ ಪ್ರಾಫಿಟ್ ಕರ್ವ್. ನೌ ವಾಟ್ ಹ್ಯಾಪನ್ಸ್ ಹಿಯರ್, ಇನ್ ವಿಚ್ ಸ್ಟೇಜ್, ಇನ್ ಮ್ಯಾಚುರಿಟಿ ಸ್ಟೇಜ್, ಡಿಕ್ಲೈನ್ ಇನ್ ಪ್ರಾಫಿಟ್ಸ್. ಪ್ರಾಫಿಟ್ ಅಲ್ಲಿ ಏನಾಗ್ತಾ ಇದೆ, ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಇಲ್ಲಿ ಪೀಕಿಗೆ ಹೋಗಿ ಇಲ್ಲಿ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಪ್ರಾಫಿಟ್. ಓಕೆ, ಹಿಯರ್ ಇಟ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್. ಇದರ ಎಂಡ್ ಅಲ್ಲಿ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಲ್ಸ್ ಗ್ರೋ ಸ್ಟೆಬಿಲೈಸ್ ಅಂಡ್ ಸ್ಟಾರ್ಟ್ ಡಿಕ್ಲೈನಿಂಗ್. ಈ ಒಂದು ಸ್ಟೇಜ್ ಅಲ್ಲಿ ಸೇಲ್ಸ್ ಏನಾಗುತ್ತೆ, ಗ್ರೋ ಆಗುತ್ತೆ ಫಸ್ಟಿಗೆ, ಆ ನಂತರ ಸ್ಟೆಬಿಲೈಸ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಬರುತ್ತೆ ಈ ರೀತಿ, ಆ ನಂತರ ಡಿಕ್ಲೈನ್. ಇಲ್ಲಿ ಲಾಸ್ಟಿಗೆ ಬಂದಾಗ ಇಲ್ಲಿ ನೋಡಿ, ಈ ಸ್ಟೇಜ್ ಇಂದ ಈ ಸ್ಟೇಜ್ಗೆ ಗ್ರೋ ಆಯ್ತು, ಇಲ್ಲಿ ಸ್ಟೆಬಿಲೈಸ್ ಅಂದ್ರೆ ಜಾಸ್ತಿ ಗ್ರೋತ್ ಇರಲ್ಲ, ಆ ನಂತರ ಡಿಕ್ಲೈನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಟ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಜ್. ಓಕೆ, ಅಟ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಜ್ it starts declining. Okay, then sales growth rates slows down as the distribution channels get exhausted. ಅಂದ್ರೆ ಈಗ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್, ಪ್ರಮೋಷನಲ್ ಚಾನಲ್ಸ್ ಎಕ್ಸಾಸ್ಟ್ ಆಗಿದೆ, ಆದ್ದರಿಂದ ಸೇಲ್ಸ್ ಏನಾಗ್ತಾ ಇದೆ, ಇವಾಗ ಡಿಕ್ಲೈನ್ ಆಗ್ತಾ ಇದೆ. ಕಸ್ಟಮರ್ಸ್ ಟ್ರೈ ನ್ಯೂ ಪ್ರಾಡಕ್ಟ್ಸ್ ಅಂಡ್ ಸಬ್ಸ್ಟಿಟ್ಯೂಟ್ಸ್ ಅಗ್ರೆಸಿವ್ ಕಾಂಪಿಟೇಷನ್. ಇಲ್ಲೇನಾಗುತ್ತೆ ಅಂದ್ರೆ ಕಸ್ಟಮರ್ಸ್ ಟ್ರೈ ನ್ಯೂ ಪ್ರಾಡಕ್ಟ್ಸ್, ಕಸ್ಟಮರ್ ಏನ್ ಮಾಡ್ತಾರೆ, ಟ್ರೈ ನ್ಯೂ ಪ್ರಾಡಕ್ಟ್ಸ್. ಸೊ ನಿಮ್ಮ ಕಂಪನಿಗೆ ಜಾಸ್ತಿ ಮಾರ್ಕೆಟ್ ಇಲ್ಲ, ಯು ಆರ್ ನಾಟ್ ಗೆಟಿಂಗ್ ಮಾರ್ಕೆಟ್, ಅಂಡ್ ದೆನ್ ವಾಟ್ ಹ್ಯಾಪನ್ಸ್ ಹಿಯರ್, ಅಗ್ರೆಸಿವ್ ಕಾಂಪಿಟೇಷನ್ ಇಸ್ ದೇರ್. ಕಾಂಪಿಟೇಷನ್ ಯಾವ ರೀತಿ ಇದೆ, ಅಗ್ರೆಸಿವ್ ಕಾಂಪಿಟೇಷನ್. ಓಕೆ, ದೆನ್ ಡಿಕ್ಲೈನ್ ಸ್ಟೇಜ್. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಎಲ್ಲವೂ ಡಿಕ್ಲೈನ್ ಆಗ್ತಾ ಇದೆ. ಪ್ರಾಫಿಟ್ ಈಸ್ ಆಲ್ಸೋ ಡಿಕ್ಲೈನಿಂಗ್, ಸೇಲ್ಸ್ ಈಸ್ ಆಲ್ಸೋ ಡಿಕ್ಲೈನಿಂಗ್. ಪ್ರಾಫಿಟ್ ಅಂಡ್ ಸೇಲ್ಸ್ ಡಿಕ್ಲೈನ್ಸ್, ಎರಡು ಡಿಕ್ಲೈನ್ ಆಗ್ತಾ ಇದೆ. ಹೌದಾ, ಪ್ರಾಫಿಟ್ ಅಂಡ್ ಸೇಲ್ಸ್ ಡಿಕ್ಲೈನ್ಸ್. Weak items, lower price, the advertisement budget of the company comes down and the company struggles to meet cost. ಈ ಒಂದು ಸ್ಟೇಜ್ ಅಲ್ಲಿ ಕಂಪನಿ ತನ್ನ ಕಾಸ್ಟ್ ಅನ್ನ ಮೀಟ್ ಆಗೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಬರೀಬೇಕು ನಾವು, ಲೋ ಪ್ರಾಫಿಟ್, ಡಿಕ್ಲೈನ್ ಇನ್ ಪ್ರಾಫಿಟ್, ಡಿಕ್ಲೈನ್ ಇನ್ ಸೇಲ್ಸ್. ಓಕೆ, ಕಂಪನಿ ಇಸ್ ಸ್ಟ್ರಗಲಿಂಗ್ ಹಿಯರ್. ಕಂಪನಿಗೆ ಏನಾಗುತ್ತೆ, ಇಲ್ಲಿ ಸ್ಟ್ರಗಲ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಓಕೆ, ಟು ಮೀಟ್ ಇಟ್ಸ್ ಕಾಸ್ಟ್ ಮೀಟ್ ಆಗುವಷ್ಟು ಇಲ್ಲಿ ಕಂಪನಿಯ ಹತ್ತಿರ ಯಾವುದೇ ರೀತಿಯ ಫಂಡ್ಸ್ ಇರೋದಿಲ್ಲ. ಲೈಕ್ ದಿಸ್, ವಾಟ್ ಯು ಹ್ಯಾವ್ ಟು ರಿಮೆಂಬರ್, ವಾಟ್ ಆರ್ ದ 4 stages and how the profit curve and sales curve. ನೆನಪಿಟ್ಕೊಳ್ಳಿ, this one is sales curve, this one is profit curve. How it works. Okay,
how it works in different stages. ಯಾವ ರೀತಿ different stages ಅಲ್ಲಿ ಈ curves work ಆಗುತ್ತೆ. We will revise once. 4 stages of production are product life cycle are introduction. Introduction stage ಅಲ್ಲಿ product is new, heavy competition, cost is high, price is high, sales is low. ನೋಡಿ ಇಲ್ಲಿ sales ಏನಿರುತ್ತೆ low ಇರುತ್ತೆ. ಈ ಕರ್ವ್ ನೋಡ್ತಾ ಇದ್ದೀರಾ? This one is sales. Sales is low. Understood? Sales is low. ಇಲ್ಲಿ ನೋಡಿ sales is low. Then profit is also, there is no profit. Negative ಅನ್ಬಹುದು ನಾವು, there is no profit. ಈ ಕರ್ವ್ ಗಿಂತನೂ ಕೆಳಗೆ ಇದೆ. Then growth stage ಅಲ್ಲಿ ಏನಾಗುತ್ತೆ? Competition increase in sale. ನೋಡಿ ಇಲ್ಲಿ ಸೇಲ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಸೇಲ್ಸ್ ಕರ್ವ್, ಡಿಮಾಂಡ್ ಹೆಚ್ಚಾಗ್ತಾ ಇದೆ, ಪ್ರಾಫಿಟ್ ಅಲ್ಲಿಯೂ ಸಹ ಇನ್ಕ್ರೀಸ್ ಆಗ್ತಾ ಇದೆ. ದಿಸ್ ಒನ್ ಇಸ್ ಪ್ರಾಫಿಟ್, ದಿಸ್ ಒನ್ ಇಸ್ ಸೇಲ್. ದಿಸ್ ಇಸ್ ಗ್ರೋತ್ ಸ್ಟೇಜ್. ದೆನ್ ಮ್ಯಾಚುರಿಟಿ ಸ್ಟೇಜ್ ಅಲ್ಲಿ ಏನಾಗುತ್ತೆ? ಮ್ಯಾಚುರಿಟಿ ಸ್ಟೇಜ್ ಅಲ್ಲಿ ಹೆವಿ ಕಾಂಪಿಟೇಷನ್, ಹೆವಿ ಪ್ರಮೋಷನ್, ಪ್ರಾಫಿಟ್ ಡಿಕ್ಲೈನ್ಸ್. ಮ್ಯಾಚುರಿಟಿಯಲ್ಲಿ ಏನಾಗುತ್ತೆ? ಲೇಟರ್ ಅಲ್ಲಿ ಪ್ರಾಫಿಟ್ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರಾಫಿಟ್ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಪ್ರಾಫಿಟ್, ಟ್ರೈ ನ್ಯೂ ಪ್ರಾಡಕ್ಟ್ಸ್, ಅಗ್ರೆಸಿವ್. ಇಲ್ಲಿ ಮ್ಯಾಚುರಿಟಿ ಸ್ಟೇಜ್ ಅಲ್ಲಿ ಏನಾಗುತ್ತೆ ಹೇಳಿ ನೋಡಿ. ಇಲ್ಲಿ ಗ್ರೋತ್ ಸ್ಟೇಜ್ ಅಲ್ಲಿ ಒಂದು ಇನಿಷಿಯಲ್ ಸ್ಟೇಜ್ ಇದೆ, ಒಂದು ಲೇಟರ್ ಸ್ಟೇಜ್. ಮೀನ್ಸ್ ಗ್ರೋತ್ ಸ್ಟೇಜ್ ಅಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮಗೆ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಲೇಟರ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇನ್ ಲೇಟರ್ ಸ್ಟೇಜ್ ಹೆವಿ ಕಾಂಪಿಟೇಷನ್, ಹೆವಿ ಪ್ರಮೋಷನ್ ಇರೋದ್ರಿಂದ ಪ್ರಾಫಿಟ್ ಡಿಕ್ಲೈನ್ ಆಗುತ್ತೆ. ಯಾವ ಸ್ಟೇಜ್ ಅಲ್ಲಿ ಹೇಳಿ? ಗ್ರೋತ್ ಸ್ಟೇಜ್ ಅಲ್ಲಿ. ಗ್ರೋತ್ ಸ್ಟೇಜ್ ನ ಕೊನೆಯಲ್ಲಿ ಪ್ರಾಫಿಟ್ ಡಿಕ್ಲೈನ್ ಆಗುತ್ತೆ. ಅದೇ ಮ್ಯಾಚುರಿಟಿಯಲ್ಲಿಯೂ ಸಹ ಡಿಕ್ಲೈನ್ ಇನ್ ಪ್ರಾಫಿಟ್, ಟ್ರೈ ನ್ಯೂ ಪ್ರಾಡಕ್ಟ್ಸ್. ಕಸ್ಟಮರ್ಸ್ ಹೊಸ ಪ್ರಾಫಿಟ್ ಅನ್ನ, ಹೊಸ ಪ್ರಾಡಕ್ಟ್ ಅನ್ನ ಟ್ರೈ ಮಾಡ್ತಾರೆ ಇನ್ ಮ್ಯಾಚುರಿಟಿ ಸ್ಟೇಜ್. ದೆನ್ ಅಗ್ರೆಸಿವ್ ಕಾಂಪಿಟೇಷನ್ ಇರುತ್ತೆ. ವೇರ್ ಇನ್ ಮ್ಯಾಚುರಿಟಿ ಸ್ಟೇಜ್ ದೇರ್ ಇಸ್ ಅಗ್ರೆಸಿವ್ ಕಾಂಪಿಟೇಷನ್. ಡಿಕ್ಲೈನ್ ಅಂದ್ರೆ ಏನು? ಎಲ್ಲವೂ ಡಿಕ್ಲೈನ್ ಆಗುತ್ತೆ. ಪ್ರಾಫಿಟ್ ಡಿಕ್ಲೈನ್ ಆಗುತ್ತೆ, ಸೇಲ್ಸ್ ಡಿಕ್ಲೈನ್ ಆಗುತ್ತೆ. ಕಂಪನಿ ವಾಟ್ ಸ್ಟ್ರಗಲ್ಸ್ ಟು ಮೀಟ್ ದ ಕಾಸ್ಟ್. ಅಂಡರ್ಸ್ಟುಡ್? ಲೈಕ್ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ life cycle, 4 stages of product life cycle. Understood? So my dear students, here we have covered another most important topic of marketing management. We will meet with a new topic in our next class. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ. ಅದೇ ರೀತಿ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.